ಬೇರೆ ಬೇರೆ ಮತಗಟ್ಟೆಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ನಮಗೆ ಈಗ ಕಾಣಕ್ ಸಿಗ್ತಾ ಇರುವಂತ ಈ ಫ್ರೇಮ್ಸ್ ಗಳನ್ನ ಗಮನಿಸಿದ್ರೆ ನಮಗೆ ಹಿರಿಯರದ್ದೇ ಹವಾ ಅಂತ ಅನ್ಸುತ್ತೆ. ಇನ್ನು ಮಲೇಶ್ವರದಲ್ಲಿ ರಾಹುಲ್ ದ್ರಾವಿಡ್ ತಮ್ಮ ಹಕ್ಕು ಚಲಾಯಿಸ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಬೆಳಗ್ಗೆ ಬಂದು ತುಂಬಾ ಡಿಸಿಪ್ಲಿನ್ಡ್ ಆಗಿ ತುಂಬಾ ಜನ ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಕ್ರಿಕೆಟರ್ ರಾಹುಲ್ ದ್ರಾವಿಡ್ ಕೂಡ ಬೆಳ್ಳಂಬೆಳಗ್ಗೆ ಬಂದು ಅವರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಮಲೇಶ್ವರದ ಮತಗಟ್ಟೆಗೆ ಅವರು ಬಂದಿದ್ದಾರೆ. ಕುಟುಂಬ ಸಮೇತರಾಗಿ ಅವರು ಕೂಡ ಬಂದು ತಮ್ಮ ಓಟ್ ಚಲಾಯಿಸಿದ್ದಾರೆ. ಇನ್ನು ಇಲ್ಲಿ ವಿಶೇಷ ಚೇತನ ವ್ಯಕ್ತಿಯನ್ನ ಏನು ಗಮನಿಸ್ತಾ ಇದ್ದೀರಲ್ಲ, ಮೌಂಟ್ ಕಾರ್ಮಲ್ ಕಾಲೇಜಿನ ಮತಗಟ್ಟೆಯಲ್ಲಿ ಇವರು ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಆ ಎಡಗೈ ತೋರ್ಬರಳಿಗೆ ಹಾಕಿರುವಂತಹ ಶಾಹಿಯನ್ನ ಎಷ್ಟು ಸಂತೋಷದಿಂದ ಎಷ್ಟು ಖುಷಿಯಿಂದ ತೋರಿಸ್ತಾ ಇದ್ದಾರೆ ನೋಡಿ. ಎಸ್, ನಾನು ಆವಾಗಲೇ ಹೇಳ್ತಾ ಇದ್ದೆ, ನ್ಯೂಸ್ ಫಸ್ಟ್ ನಿಮಗೋಸ್ಕರ ಒಂದು ಸುಂದರವಾಗಿರುವಂತಹ ಅಭಿಯಾನವನ್ನ, ವಿಶೇಷವಾಗಿರುವಂತಹ ಈವೆಂಟ್ಸ್ಗಳಲ್ಲಿ ಅದು ಹಬ್ಬ ಹರಿದಿನ ಆಗಿರಬಹುದು ಅಥವಾ ಎಲೆಕ್ಷನ್ಸ್ಗಳಾಗಿರಬಹುದು, ಆ ಸಂದರ್ಭದಲ್ಲಿ ನಿಮಗೋಸ್ಕರ ಒಂದು ಅವಕಾಶವನ್ನ ಕಲ್ಪಿಸಿಕೊಡುತ್ತೆ. ಅದು ಏನು ಅಂತಂದ್ರೆ, ನೀವು ವೋಟ್ ಮಾಡಿರುವಂತಹ ಈ ಐತಿಹಾಸಿಕ ಈ ಸುಂದರ ಕ್ಷಣವನ್ನ ನ್ಯೂಸ್ ಫಸ್ಟ್ ಜೊತೆ ಹಂಚ್ಕೊಳ್ಬೇಕು ಅಂತಂದ್ರೆ ನೀವು ಕೂಡ ನಿಮ್ಮ ಫೋಟೋವನ್ನ ನ್ಯೂಸ್ ಫಸ್ಟ್ಗೆ ವಾಟ್ಸಪ್ ಮಾಡಬಹುದು. ಆ ಫೋಟೋವನ್ನು ನಿಮ್ಮ ವೋಟ್ ಮಾಡಿರುವಂತಹ ಆ ಶಾಹಿಯ ಗುರುತಿನ ಫೋಟೋದೊಂದಿಗೆ ನೀವು ನ್ಯೂಸ್ ಫಸ್ಟ್ನ ವಾಟ್ಸಪ್ ನಂಬರಿಗೆ ನಿಮ್ಮ ಫೋಟೋವನ್ನು ಕಳುಹಿಸಿದರೆ, ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಸೊ ಇವರು ಮಂಡ್ಯದಿಂದ ಜಯಕುಮಾರ್ ಅಂತ, ಕೋಲಾರದಿಂದ ಆಶಾ ಪ್ರಜ್ವಲ್ ಅಂತ, ಅವರು ವೋಟ್ ಮಾಡಿ ತಮ್ಮ ಖುಷಿಯನ್ನು ನ್ಯೂಸ್ ಫಸ್ಟ್ ಜೊತೆ ಹಂಚ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಟಿ ವಿಯಲ್ಲಿ ಬರಬೇಕು ಅನ್ನುವಂತಹ ಆಸೆ ಇರುತ್ತೆ. ಸೊ ಆ ಆಸೆಯನ್ನು ಸಾಕಾರಗೊಳಿಸುವಂತಹ ಕೆಲಸ ಪ್ರಯತ್ನ ನ್ಯೂಸ್ ಫಸ್ಟ್ ಮಾಡುತ್ತೆ. ಇನ್ನು ಚಿಕ್ಕಮಗಳೂರಿನ ವೋಟಿಂಗ್ ಸೆಂಟರನ್ನು ನೀವು ಗಮನಿಸ್ತಾ ಇದ್ದೀರಾ. ಮದುಮಗಳು ಸಿಂಗಾರಗೊಂಡು ಸುಂದರವಾಗಿ ಬೆಳ್ಳಂಬೆಳಗ್ಗೆ ಆ ಮತಗಟ್ಟೆಗೆ ಬಂದು ತನ್ನ ಹಕ್ಕನ್ನು ಚಲಾಯಿಸಿದ್ದಾರೆ. ಮದುಮಗಳು ಅಂತಂದರೆ ನೀವು ಇಮ್ಯಾಜಿನ್ ಮಾಡ್ಕೋಬಹುದು, ಮದುವೆ ದಿನ ಅದು ಎಷ್ಟು ಕೆಲಸ ಇರುತ್ತೆ, ಅದೆಷ್ಟು ಶಾಸ್ತ್ರ ಸಂಪ್ರದಾಯಗಳಿರುತ್ತೆ ಅಂತ. ಅದೆಲ್ಲದರ ಮಧ್ಯೆಯೂ ಕೂಡ ಇವರು ಬಂದು ವೋಟ್ ಮಾಡಿದ್ದಾರೆ. ಚುನಾವಣೆ ಮತದಾನ ಆರಂಭಗೊಂಡಿದೆ. ಎಲ್ಲ ಈಸಿ ಇದೆ, ಎಲ್ಲ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಬನ್ನಿ, ವೋಟ್ ಮಾಡಿ. ಒಳ್ಳೆಯ ಆಪರ್ಚುನಿಟಿ ಎಲ್ಲರಿಗೂ ನಮ್ಮ ಡೆಮೋಕ್ರಸಿಗೆ ಮುಂದೆ ತಗೊಳ್ಳೋಕ್ಕೆ. ಯಾರ್ಯಾರಿದ್ದಾರೆ ಪೂರ್ತಿ ದಿನ ಸಖತ್ ಚೆನ್ನಾಗಿ ಮಾಡಿದ್ದಾರೆ, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಪೊಲೀಸವರು ಚೆನ್ನಾಗಿ ನೋಡ್ತಾ ಇದ್ದಾರೆ. ಯಾಕಂದರೆ ಎಲ್ಲರೂ ಪ್ಲೀಸ್ ಬನ್ನಿ, ವೋಟ್ ಮಾಡಿ, ಆಚೆ ಹೋಗಿ. ಇಷ್ಟು ಜಾಸ್ತಿ ಜನ ಮಾಡಿದ್ರೆ ವೋಟಿಂಗ್ ಚೆನ್ನಾಗಿರುತ್ತೆ. ಬ್ಯಾಂಗ್ಳೂರಿನಲ್ಲಿ ಒಂಥರ ರೆಕಾರ್ಡ್ ಆಗ್ತದೆ. ಸರ್, ಯುವಕರು ಒಂದಿಷ್ಟು ಕಡಿಮೆ, ಕಳೆದ ಬಾರಿ ಕೂಡ ಕಡಿಮೆ ವೋಟಿಂಗ್ ಆಗಿತ್ತು. ಬೆಂಗಳೂರಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಪ್ರತಿ ವರ್ಷ ಕಮ್ಮಿ ಆಗುತ್ತೆ. ಇಲ್ಲ, ಅದಕ್ಕೆ ಜಾಸ್ತಿ ಜನ ಬರಬೇಕು. ನೀವು ಎಲ್ಲ ಹೇಳಬೇಕು ಜನಕ್ಕೆ ಬರೋಕ್ಕೆ. ಮೀಡಿಯಾಯಿಂದ ನೀವು ಎಲ್ಲ ಇದು ಪ್ರಚಾರ ಮಾಡಬೇಕು. ಬನ್ನಿ ಬನ್ನಿ, ವೋಟಿಂಗ್ ಮಾಡಿ. ಎಲ್ಲ ಚೆನ್ನಾಗಿ ಆಪರ್ಚುನಿಟಿ ಇದೆ. ಎಸ್ಪೆಷಲಿ ನಮ್ಮ ಯೂತು, ಯಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸು, ಫಸ್ಟ್ ಟೈಮ್ ವೋಟರ್ಸ್ ಜಾಸ್ತಿ ಇದ್ದಾರೆ ಈ ಸಲ. ಎಲ್ಲರೂ ಬನ್ನಿ, ವೋಟಿಂಗ್ ಮಾಡಿದ್ರೆ ಸಖತ್ತಾಗಿದೆ. ಚುನಾವಣೆ ಮತದಾನ ಆರಂಭಗೊಂಡಿದೆ. ಎಸ್, ರಾಹುಲ್ ದ್ರಾವಿಡ್ ಬೆಳಗ್ಗೆ ಬಂದು ಮಲೇಶ್ವರದ ಮತಗಟ್ಟೆಯಲ್ಲಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಈ ಮೂಲಕ ಯುವ ಮತದಾರರಿಗೆ ಅವರು ಮೆಸೇಜ್ ನೀಡ್ತಾ ಇದ್ದಾರೆ. ಜಾಸ್ತಿ ಪ್ರಮಾಣದಲ್ಲಿ ವೋಟ್ ಆಗಬೇಕು, ಮತದಾನದ ಹಕ್ಕು ಅದು ಶ್ರೇಷ್ಠ ಹಕ್ಕು. ಸೊ ಪ್ರತಿಯೊಬ್ಬರು ಕೂಡ ಬಂದು ವೋಟ್ ಮಾಡಿ ಅಂತ. ಬೆಂಗಳೂರಿನ RR ನಗರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ ತಮ್ಮ ಪತ್ನಿಯ ಜೊತೆ ವೋಟ್ ಮಾಡೋದಕ್ಕೆ ಬಂದಿದ್ದಾರೆ. ಅವರು ಕೂಡ ಜನಸಾಮಾನ್ಯರಂತೆ ಸಾಮಾನ್ಯರಲ್ಲೇ ಸಾಮಾನ್ಯರಾಗಿ ಸರತಿ ಸಾಲಲ್ಲಿ ನಿಂತ್ಕೊಂಡು ತಮ್ಮ ಹಕ್ಕು ಚಲಾವಣೆ ಮಾಡೋದಕ್ಕೆ ವೇಟ್ ಮಾಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸಬಹುದಾಗಿದೆ. ಇನ್ನು ಮತ್ತೊಂದು, ಅದರ ಪಕ್ಕದ ಸ್ಕ್ರೀನನ್ನು ಏನು ಗಮನಿಸ್ತಾ ಇದ್ದೀರಾ, ಆ ವಿಂಡೋವನ್ನು ಏನು ಗಮನಿಸ್ತಾ ಇದ್ದೀರಾ, ಅದು ಸದಾಶಿವನಗರದ ದೃಶ್ಯ. ಮೋಸ್ಟ್ಲಿ ಸದಾಶಿವನಗರದಲ್ಲಿ ತುಂಬ ಜನ ಈ ಸೀನಿಯರ್ ಸಿಟಿಸನ್ಸ್ ಬೆಳಗ್ಗೆ ಬಂದು ವೋಟ್ ಮಾಡಿದ್ದಾರೆ. ಈಗ ನಮಗೆ ಆಲ್ಮೋಸ್ಟ್ ಕಾಣಿಸ್ತಾ ಇರುವಂತಹ ಈ ಫ್ರೇಮನ್ನು ನಾವು ಗಮನಿಸಿದರೆ ಅದು ಸದಾಶಿವನಗರ ಅಷ್ಟೇ ಅಲ್ಲ, 14 ಲೋಕಸಭಾ ಕ್ಷೇತ್ರದಿಂದ ಬರ್ತಾ ಇರುವಂತಹ ಫುಟೇಜ್ಗಳನ್ನು ನಾವು ಗಮನಿಸ್ತಾ ಇದ್ರೆ ಹಿರಿಯರ ಹವಾ ಅಂತ ಅನ್ಸುತ್ತೆ. ಇನ್ನು ಆರ್ ಅಶೋಕ್ ಅವರು ಕೂಡ ತಮ್ಮ ಪತ್ನಿ ಸಮೇತರಾಗಿ ಕುಟುಂಬಸ್ಥರ ಜೊತೆ ಮತಗಟ್ಟೆಗೆ ಬರ್ತಾ ಇರುವಂತಹ ಲೈವ್ ದೃಶ್ಯವನ್ನ ಗಮನಿಸಬಹುದು. ಆರ್ ಅಶೋಕ್ ಪತ್ನಿ ಪ್ರಮೀಳಾ ಅವರ ಜೊತೆ ಜಾಲಹಳ್ಳಿಯ ಸೇಂಟ್ ಕ್ಲಾರೆಟ್ ಶಾಲೆಯಲ್ಲಿ ಮತದಾನವನ್ನ ಮಾಡ್ತಾ ಇದ್ದಾರೆ.
ಸೊ ಮತ್ತೊಂದು ಭಾಗದಲ್ಲಿ ಫಸ್ಟ್ ಟೈಮ್ ವೋಟರ್ಸ್ ಆಗಿರಬಹುದು, ಯೂತ್ಸ್ ಆಗಿರಬಹುದು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧರಾಗಿದ್ದಾರೆ. ಸೀನಿಯರ್ ಸಿಟಿಸನ್ಸ್ ತಮ್ಮ ಹಕ್ಕನ್ನು ಚಲಾಯಿಸುವಂತಹ ಆ ಖುಷಿಯನ್ನು ಅವರ ಮುಖದಲ್ಲಿ ನಾವು ಗಮನಿಸಬಹುದಾಗಿದೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸ, ಇವತ್ತಿನ ಕೆಲಸ ಅಂತಂದರೆ ಅದು ವೋಟ್ ಮಾಡಬೇಕು ಅಂತ ಹೇಳಿ 5 ವರ್ಷಕ್ಕೊಂದ್ಸಲ ನಮ್ಮ ದೇಶಕ್ಕೆ ನಾಯಕನನ್ನು, ಒಬ್ಬ ಲೀಡರ್ನನ್ನು ಆಯ್ಕೆ ಮಾಡುವಂತಹ ಮತ್ತೆ ಸಂದರ್ಭ ಬಂದಿದೆ. ಆ ಸಂದರ್ಭವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ತುಂಬಾ ಡಿಸಿಪ್ಲಿನ್ಡ್ ಆಗಿ, ತುಂಬಾ ಶಿಸ್ತುಬದ್ಧವಾಗಿ ಸೀನಿಯರ್ ಸಿಟಿಸನ್ಸ್ ವೋಟ್ ಮಾಡೋಕ್ಕೆ ಬರ್ತಾ ಇರೋದನ್ನು ನೋಡಿದ್ರೆ ನಿಜಕ್ಕೂ ಖುಷಿ ಆಗುತ್ತೆ. ಇವಾಗ ಈ ಟ್ರೆಂಡ್ ಏನಿದೆಯಲ್ಲ, ವೋಟರ್ಸ್ ಸಂಖ್ಯೆ ಏನಿದೆಯಲ್ಲ, ಸೊ ಇದೇ ವೋಟರ್ ಸಂಖ್ಯೆ ಸಂಜೆ 6 ಗಂಟೆವರೆಗೂ ಕೂಡ ಕಾಣಕ್ಕೆ ಸಿಕ್ಕರೆ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ವೋಟ್ ಆಗುತ್ತೆ. ಸ್ಪೆಷಲಿ ಬೆಂಗಳೂರು ಭಾಗದಲ್ಲಿ, ಸ್ಪೆಷಲಿ ನಗರ ಭಾಗದಲ್ಲಿ. I felt really proud that I've done my duty to my nation, and it was really nice. The whole process was. I wasn't able to find my name in the list in the beginning, but then I clarified all my doubts and everything went on well. What's your name? Vandana Raskina. Can you? Yes. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.